ಹಾಯ್ ನನ್ನೆಲ್ಲ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 5:30 ಆಗೈತೆ. ಲಾಗ್ ಚಲ್ ಮಾಡಿ ನೋಡಿ. ಇವತ್ತಿನ ನೋಡಿದಾಗ ಸೀರೆ ವಿನ್ನರ್ ಯಾರಾಗ್ಯಾರ ಅಂತ ಅದನ್ನು ಕೂಡ ಹೇಳ್ತೀನಿ, ಮತ್ತು ಯಾವ ಕಮೆಂಟ್ ಹೆಂಗೆ ಬಂದಾವು ಅಂತ ಅದನ್ನು ಕೂಡ ಹೇಳ್ತೀನಿ. ಒಂದು ಕಮೆಂಟ್ಗಳ ಬಗ್ಗೆನೇ ವಿಡಿಯೋ ಮಾಡ್ಬೇಕಂತ ಮಾಡಿ ಇವತ್ತು ಅಂದ್ಕೊಂಡಿನಿ. ನೋಡೋಣ ಏನಾಗುತ್ತೆ ಅಂತೇಳಿ. ಅವು 2 ಕಮೆಂಟ್ ಅಷ್ಟೇ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀರಿ. ಅದು ಯಾವ್ಯಾವ ಕಮೆಂಟ್ ಅಂತ ಓದಿ ಹೇಳ್ಬಿಡ್ತೀನಿ. ರೇಣುಕಾ ಅಮ್ಮ ಅವರು ಬಿಜಾಪುರವರು ಅವ್ರು ಕಮೆಂಟ್ ಮಾಡಿದ್ದಾರೆ. ಅವ್ರದ್ದೊಂದು ಕರೆಕ್ಟ್ ಆನ್ಸರ್ ರೀ. ನಾನು ಅನ್ಕೊಂಡಂಗೆ ನಾ ಯಾಕೆ ಭಾಳ ಇಷ್ಟು ಖುಷಿ ಪಟ್ಟಿನಿ ಅಂದ್ರೆ ಅವ್ರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ ನೋಡಿ. ಯಾಕಂದ್ರೆ ಡೈಲಿ ನಮ್ಮ ವಿಡಿಯೋ ನೋಡ್ತಾರೆ. ಒಂದು ತಾಯಿಗೆ ಮಗಳ ಖುಷಿ ದುಃಖ ಅರ್ಥ ಆಗುತ್ತೆ ಅಂತಾರಲ್ಲ, ಹಂಗೆ ಇನ್ನೊಬ್ರು ಗೆಸ್ ಮಾಡ್ಯಾರ ಅಕ್ಕಾರು. ಅವ್ರದ್ದು ಹೇಳ್ತೀನಿ ಕಮೆಂಟು. ಆಯ್ ಸಾವಿತ್ರಿ, ನಿನಗೆ ಹೆಚ್ಚಿನ ಖುಷಿ ಮಗಳ ಮೂಗಿನ ಗುಳ್ಳೆ ಉದುರಿದೆ ಹೋಗಿದ್ದು ಇರಬಹುದು ಸರಿನಾ ಅಂತ ಕಮೆಂಟ್ ಮಾಡಿರಿ. ಹೌದು ಅಮ್ಮ, ಕರೆಕ್ಟ್ ನೋಡಿ. ಅದೇ ತುಂಬ ಖುಷಿಯಾಗೈತೆ ರೀ. ಅದು ನನಗೆ ಒಬ್ರೊಬ್ರು ಹಾಸ್ಪಿಟಲ್ಗೆ ಅಮೌಂಟ್ ಉಳಿತಲ್ಲ ಅಂತ ಖುಷಿಪಟ್ಟಿಲ್ಲ. ನಿಜವಾಗ್ಲೂ ಅಮೌಂಟ್ ರೊಕ್ಕ ಹೋತಾವು ಬರ್ತಾವೆ, ಪ್ರಾಬ್ಲಮ್ ಇಲ್ಲ. ಹೆಂಗಾದರೂ ಇವತ್ತು ನನಗೆ ಇಲ್ಲ ಹಿಂಗೆ ಐತಂದ್ರೆ ನಮ್ಮ ಅಣ್ಣ ಹೆಲ್ಪ್ ಮಾಡ್ತಾನೆ. ಇಂದ ಅನ್ನೊಂದು ಅವಂದು ದೊಡ್ಡ ಬಲ ಇದೆ ರೀ. ಅದಕ್ಕೇನು ಪ್ರಾಬ್ಲಮ್ ಅಲ್ಲ. ಅಮೌಂಟಿಂದೇನು ಹೆಂಗಾರ ಮಾಡ್ಬೋದು. ಜೀವನ ಸಣ್ಣ ಮಗಳು ರೀ, ಅದೇನು ದೊಡ್ಡ ಕಂದಮ್ಮಲ್ಲ. ಸಣ್ಣ ಕಂದಮ್ಮಗ ಆಪ್ರೇಷನ್ ಮೂನ್ಯಾಗ ಅಂದ್ರೆ ಇದು ಮೂನ್ಯಾಗ ಒಳಗೆ ಇಲ್ಲಿಗೆ ಆಪ್ರೇಷನ್ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ತಾರೆ ಹೆಂಗಿಲ್ಲ ಅನ್ನೋದು ಫುಲ್ ಭಯ ಆಗಿತ್ತು. ಏನೋ ದೇವ್ರ ಪವಾಡ, ನಿಮ್ಮೆಲ್ಲರ ಆಶೀರ್ವಾದ. ನೀವೆಲ್ಲರೂ ಶ್ರಾವಣಿಗೆ ಮೆಡಿಷನ್ ಮ್ಯಾಗಲೇ ಆರಾಮಲ್ಲಿ ಅಂತ ಕಮೆಂಟ್ ಭಾಳ ಮಾಡಿದ್ರಿ. ಅದೆಲ್ಲ ನಿಮ್ಮ ಆಶೀರ್ವಾದ, ದೇವ್ರ ಆಶೀರ್ವಾದ. ಇವೆರಡೂರಿಂತ ತಾನೇ ಏನೂ ಇಲ್ಲರಿ. ಆಕೆಗೆ ಒಂದು ನೋವು ಅನ್ನೋದಿಲ್ಲ, ಏನೂ ಇಲ್ಲ. ಒಂದು ನಿಮಿಷಕ್ಕೆ ಒಂದು ಸೆಕೆಂಡ್ನಾಗ ಉದುರು ಹೋಯ್ತು ನೋಡಿ. ಅದು ನಾನು ಹಾಸ್ಪಿಟ್ಲ್ಗೆ ಹೋಗಿ ಅದು ಹಚ್ಚಿತ್ತರ ಏನೋ ಅಂತಾರಲ್ರಿ, ದೇವ್ರ ಪವಾಡ ಹಿಡ್ತಿದ್ದು ಅಂತಲ್ಲ, ಹಂಗೆ ಒಂದು ಪವಾಡ ಹಿಡಿದು ಹೋಗೈತೆ. ಅದಕ್ಕೆ ಖುಷಿ ಆಯಿತು. ದೇವ್ರ ಗುಳ್ಳಿ ಅದಕ್ಕೆ ಅಮ್ಮ ಕರೆಕ್ಟಾಗಿ ಆನ್ಸರ್ ಮಾಡ್ಯಾರ. ಅದನ್ನೇ ಹೇಳಿದೆ. ನೀವು ಯಾರೂ ಮೂಗಿನಾಗ ಗುಳ್ಳಿ ಉದುರಿ ಖುಷಿ ಪಟ್ಟಿರಂತ ಯಾರೂ ಇಲ್ಲ. ಶ್ರಾವಣಿಗೆ ಮೂಗಿನಲ್ಲಿ ಆರಾಮಾಗೈತಿ, ಮೂಗಿನ ಪ್ರಾಬ್ಲಮ್ ಹೋಗ್ತಾರೆ ಅದು ಖುಷಿ ಪಟ್ಟರೆ ಎಲ್ಲ ಹಿಂಗೆ ಹೇಳಿ. ಮೂಗಿನೊಳಗೆ ಗುಳ್ಳಿ ಉದುರು ಹೋಗೈತೆ ಅಂತ ಯಾರೂ ಇಲ್ಲ. ಆ ಥರ ಹೇಳಿದ್ರೆ ನಾನು ಅದೇ ಥರ ಅಂದ್ಕೊಂಡಿದ್ದೆ. ಆ ಥರ ಹೇಳಿದವ್ರಿಗೆ ಸೀರೆ ಎಲ್ಲ ಕೊರಿಯರ್ ಮಾಡಬೇಕಂತ. ಈಗ ಇಬ್ಬರು ಕರೆಕ್ಟ್ ಆನ್ಸರ್ ಕೊಟ್ಟಿರಿ. 2 ಸೀರೆ ಹೋದ್ರೋಗಲ್ಲಕ್ಕ, ಅಮ್ಮಗೊಂದು ಸಿಸ್ಟರಿಗೊಂದು ಸೀರೆ ಕಳಿಸ್ಬೇಕಂತ ಅಂದ್ಕೊಂಡಿನಿ. ಅಮ್ಮ ಮಾತ್ರ ಅದಕ್ಕೆ ಒಟ್ಟ ರೆಸ್ಪಾನ್ಸೇ ಮಾಡ್ತಿಲ್ಲ. ಸೀರೆ ಬೇಡಮ್ಮ, ನೀ ಖುಷಿಯಾಗಿದ್ರೆ ಸಾಕು ಈ ಥರ ಹೇಳಕತ್ತಾರ. ಅದಕ್ಕೆ ನನಗೆ ಅಮ್ಮ ಪ್ಲೀಸ್ ವಿಡಿಯೋ ಮೂಲಕ ಕೇಳಕತ್ತೀನಿ. ವಾಟ್ಸಪ್ ನಂಬರ್ನು ಹಾಕಿ, ನೀವು ಬೇಕಾದ್ರೆ ಕಮೆಂಟ್ ಹೋಗಿ ಚೆಕ್ ಮಾಡಿರಿ ನೀವು ಕೂಡ ಎಲ್ಲರೂ. ಅಮ್ಮ ಬೇಡ, ನೀ ಖುಷಿಯಾಗಿರೋ ಅಷ್ಟೇ ಸಾಕು ಅಂತ ಅನ್ನಕತ್ತಾರ. ಇನ್ನೊಂದು ಒಬ್ಬರು ಸಿಸ್ಟರ್ ಕಮೆಂಟ್ ಏನಂತಂದ್ರೆ, ಅಕ್ಕ ಶ್ರವಣಿಗೆ ಆಪರೇಷನ್ ಇಲ್ಲದೆ ಆರಾಮಾಗಿರೋದು ನಾನು ಸೀರೆ ಸಲುವಾಗಿ ನಾನು ಹೇಳುತ್ತಿಲ್ಲ, ನಾನು ಒಬ್ಬ ತಾಯಿಯಾಗಿ ಹೇಳಿರೋದು ಅಷ್ಟೇ ರೀ ಅಕ್ಕ ಅಂತ ಕಮೆಂಟ್ ಮಾಡಿರಿ. ಕರೆಕ್ಟ್. ಶ್ರವಣಿಗೆ ಆಪರೇಷನ್ ಇಲ್ಲದೆ ಗುಳ್ಳು ಉದುರೈತಲ್ಲ, ಅದಕ್ಕೆ ನಾನು ಖುಷಿಯಾಗಿರೋದು. ನನಗೆ ಮತ್ತೊಬ್ಬರೊಬ್ರು ಏನು ತಿಳ್ಕೊಂಬಿಟ್ರೆ ಆಪ್ರೇಷನ್ ಆದ್ರೆ ಅಮೌಂಟ್ ಹೋಗ್ತಾವೆ, ಅಮೌಂಟಿಗೆ ಸಲಾಗ ಇಲ್ಲ ಒಂದು 11K ಸಬ್ಸ್ಕ್ರೈಬರ್ಸ್ ಅಲ್ಲ ಖುಷಿಯಾಗಿರಿ. ಇಲ್ಲ ಅಕ್ಕ ಶ್ರವಣಿಗೆ ಆರಾಮಾಗಿರ್ಸಲ್ಲ. ಕರೆಕ್ಟ್. ಎರಡೂ ಆನ್ಸರ್ ಒಂದೇ ಥರ ನೋಡಿ. ಆಪ್ರೇಷನ್ ಎಲ್ಲದಕ್ಕೂ ಖುಷಿಯಾಗೀನಿ, ಗುಳ್ಳೆ ಉದುರಿದಕ್ಕೂ ಖುಷಿಯಾಗೀನಿ. ಇವೆರಡು ಕಮೆಂಟು ನನ್ನ ಕರೆಕ್ಟ್ ಅನಿಸೈತೆ. ಅದಕ್ಕೆ ಇವೆರಡು ಕಮೆಂಟ್ಗಳಿಗೆ ನಾನು ಇವು ಯಾರ್ಯಾರು ಅಂತ ನಿಮಗೆ ತೋರಿಸ್ತೀನಿ. ನಾನು ಆನ್ಸರ್ ಮಾಡಿದ್ದೀನಿ. ಅದಕ್ಕೆ ಮೊನ್ನೆ ಪೋಸ್ಟಲ್ಲಿ ಹಾಕಿದ್ರಂತ ಅವರು ಕಮೆಂಟ್ ಹಾಕಾರು, ಡಿಲೀಟ್ ಆಗೈತಂತ. ಹಿಂಗೆ ನೋಡಿ, ಯಾರ ಡಿಲೀಟ್ ಮಾಡಿ ನಮ್ಮ ಕಮೆಂಟ್ಗಳು ಬೇಕಾದ್ರೆ ಡಿಲೀಟ್ ಮಾಡ್ಬೋದು. ಆಮೇಲೆ ಏನು ಅನ್ಸ್ಬಿಡ್ತಾ ಅಕ್ಕನೇ ಡಿಲೀಟ್ ಮಾಡ ಅಂತ ನಿಮ್ಗೆ ಅನಿಸುತ್ತೆ. ನಾ ಖಂಡಿತ ಯಾವ ಕಮೆಂಟು ಡಿಲೀಟ್ ಮಾಡಲ್ಲ. ನಾ ಕಮೆಂಟಿಗೆ ಮಾತ್ರ ರಿಪ್ಲೈ ಕೊಡ್ತೀನಿ. ಅದು ನನ್ನ ಖುಷಿ ನೋಡಿ. ಕಮೆಂಟ್ ಹಾಕಿರ್ತಿಲ್ಲ ರಿಪ್ಲೈ ಕೊಡೋದು. ಬರೀ ಅಮ್ಮಗೂ ನಾನು ಕೇಳಿದ್ದು ಕಣ್ಣರೇ ತೋರಿಸ್ತೀನಿ 2 ಕಮೆಂಟ್ಗಳು. ಆಮೇಲೆ ಇನ್ನೊಂದು ವಿಡಿಯೋದಾಗ ಕಮೆಂಟಿನ ಬಗ್ಗೆನೇ ವಿಡಿಯೋ ಮಾಡ್ತೀನಿ. ಎಲ್ಲರ ಕಮೆಂಟನ್ನು ತಗೋತಿರ್ತೀನಿ. ಎಲ್ಲರೂ ಏನೇನು ಹೇಳಿರಂತ ನೀವು ಕೂಡ ಕೇಳಾಕತ್ರಿ. ವಿಡಿಯೋ ಮಾಡಲೇಬೇಡ ಅಂತ ಕರೆಕ್ಟಾಗಿ ಕಮೆಂಟ್ ಹಾಕ್ರಿ. ನಿಮ್ಮೆಲ್ಲ ಕಮೆಂಟ್ಗಳಿಗೂ ಆನ್ಸರ್ ಕೊಡಬೇಕು ಕೊಡಬಾರ್ದು ಅನ್ನೋದು ಕಮೆಂಟ್ ಹಾಕ್ರಿ. ಯಾರೂ ನಾ ಸೀರೆ ಕೊಡ್ತೀನಿ ಅಂದರೆ ಯಾರೂ ಅಪ್ಸೆಟ್ ಮಾಡಿಲ್ಲ. ಬೇಡ ಸಿಸ್ಟರ್, ಸೀರೆ ಬೇಡ, ನೀವು ಖುಷಿಯಾಗಿದ್ರೆ ಸಾಕು ಅಂತ ಭಾಳ ಮಂದಿ ಕಮೆಂಟ್ ಹಾಕಿದ್ದೀರಿ. ತುಂಬ ಖುಷಿ ಆಗುತ್ತೆ. ಅಕ್ಕ ಶ್ರವಣಿಗೆ ಆಪ್ರೇಷನ್ ಇಲ್ಲದೆ ಆರಾಮಾಗಿರೋದು ನಾನು ಸೀರೆ ಸಲುವಾಗಿ ನಾನು ಹೇಳುತ್ತಿಲ್ಲ, ನಾನು ಒಬ್ಬ ತಾಯಿಯಾಗಿ ಹೇಳಿರೋದು ಅಷ್ಟೇ ರೀ ಅಂತ ಕಮೆಂಟ್ ಮಾಡಿರಿ. ಕರೆಕ್ಟ್ ಆನ್ಸರ್ ಕೊಟ್ಟಿರಿ. ಅದಕ್ಕೆ ಇವ್ರಿಗೊಬ್ಬರಿಗೆ ಅಮ್ಮಗೊಬ್ಬರಿಗೆ ಮೊನ್ನೆ ಪೋಸ್ಟಲ್ಲಿ ಹಾಕಿದ್ದೆ ಅಕ್ಕ ನಾನು ಮೆಸೇಜು. ಯಾಕಂದರೆ ಗೊತ್ತಾಯಿತು ನನಗೆ ಖುಷಿ ಅನ್ನೋ ಪದ
ಮಕ್ಕಳು ಆರಾಮಾಗಿದ್ದರೆ ಮಾತ್ರ ಬರೋದು. ಒಳ್ಳೇದಾಗಲಿ ರೀ ಅಂತ ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಅಕ್ಕ. ಆ ಕಮೆಂಟ್ಗಿಂತ ಈ ಕಮೆಂಟ್ ಸ್ಪಷ್ಟವಾಗಿ ಐತೆ ನೋಡಿ. ಹಾಯ್ ಸಾವಿತ್ರಿ, ನನಗೆ ಹೆಚ್ಚಿನ ಖುಷಿ ಮಗಳ ಮೂಗಿನಲ್ಲಿ ಗುಳ್ಳೆ ಉದುರಿ ಹೋಗಿದ್ದು ಇರಬಹುದು, ಸರಿನಾ? ಹೌದು ಅಮ್ಮ, ಸರಿ ಅಮ್ಮ ಅಂತ ನಾನು ರಿಪ್ಲೈ ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕಮೆಂಟ್ ಮಾಡಿದ್ದೀರಿ. ಶ್ರಾವಣಿಗೆ ಹುಷಾರು ಆಗಿದ್ದಕ್ಕೆ ನಿಮಗೆ ಖುಷಿ ಆಗಿದೆ ಅಲ್ವಾ ಅಕ್ಕ? ನೀವು ಕಮೆಂಟ್ ಓದಿ ರಿಪ್ಲೈ ಮಾಡುತ್ತೀರಿ, ಅದೇ ನಮಗೆ ಇಷ್ಟ ಆಗುತ್ತೆ ನೋಡಿ. ನಾ ಕಮೆಂಟ್ ಹೋಗಿ ರಿಪ್ಲೈ ಮಾಡೋದಕ್ಕೂ ಎಲ್ಲರೂ ಇಷ್ಟಪಡ್ತೀರಿ, ನಮ್ಮ ಮನೆ ಇಷ್ಟಪಡ್ತೀರಿ. ಪ್ರತಿಯೊಂದು ಐತೆ ನೋಡಿ. ಹಾಸ್ಪಿಟಲಿಗೆ ಅಮೌಂಟ್ ಉಳಿತು, ಅದೇ ಅಮೌಂಟ್ ಬೇರೆದಕ್ಕೂ ಹೆಲ್ಪ್ ಆಗುತ್ತೆ ಅಂತ ಅಲ್ವಾ ಅಕ್ಕ? ಇಲ್ಲ, ಅಮೌಂಟಿನ ಸಲ ಮಾತ್ರ ಅಲ್ಲೇ ಅಲ್ಲಿ ನೋಡಿ. ಎಲ್ಲರೂ ಶ್ರಾವಣಿಗೆ ಆರಾಮ ಅಂತಲ್ಲ ಅದಕ್ಕೆ ಅಕ್ಕ ಅಂತ ಹಾಕಿರಿ. ಹೌದು, ಅದಕ್ಕೂ ಆಯಿತು, 11K ಸಬ್ಸ್ಕ್ರೈಬರ್ಗೂ ಅಲ್ಲ. ಶ್ರಾವಣಿಗೆ ಮೂಗಿನಲ್ಲಿ ಗುಳ್ಳೆ ಆಪ್ರೇಷನ್ ಎಲ್ಲ ಉದುರು ಹೋಗೈತಂತೆ. ಯಾರೂ ಗೆಸ್ ಮಾಡಿಲ್ಲ, ಇಬ್ಬರೇ ಗೆಸ್ ಮಾಡಿದ್ದು, ಒಬ್ರು ಅಮ್ಮ ಒಬ್ರು ಅಕ್ಕ. ಆ ಅಮ್ಮಗೆ ನಾವು ನಂಬರ್ ಹಾಕಿದ್ದೆಲ್ಲ ಕಮೆಂಟ್ ನೋಡಿ, ನಾ ಹಾಕಿರೋ ಕಮೆಂಟನ್ನೇ ಡಿಲೀಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇಲ್ಲೇ ರಿಪ್ಲೈ ಕೊಟ್ಟಿದ್ದೀನಿ ಅಮ್ಮಗೆ, ಒಂದೇ ಐತಿ ಅವು. ಅಲೋ ಸರಿ ಅಮ್ಮ ಅಂಥೇಳಿ ನಾನು ಬುಡಕ ಕಮೆಂಟ್ಗಳೆಲ್ಲ ಹಾಕಿದ್ದೆ, ಒಂದು ಕಮೆಂಟ್ ಕಾಣ್ತಾ ನೋಡಿ. ಏನು ಮಾಡೋದು, ನಮ್ಮ ಕಮೆಂಟು ನಮಗೆ ಕಾಣಲ್ಲ. ನಿಜ ಆ ಅಮ್ಮಗಾದ್ರೆ ಗೊತ್ತಿರ್ತಲ್ರಿ ನಾ ಹಾಕಿದ್ದು. ಅಮ್ಮ ಖಂಡಿತ ಈ ವಿಡಿಯೋ ಮೂಲಕ ಹೇಳಕತ್ತೀನಿ, ನೀವು ನನ್ನ ವಾಟ್ಸಪ್ ನಂಬರ್ಗೆ ಕನೆಕ್ಟ್ ಆಗಿ ನಿಮ್ಮ ಅಡ್ರೆಸ್ ಹಾಕಿ ಸಾಕು. ಆ ಸಿಸ್ಟರ್ಗೆ ಏನೈತೆ, ನಾನು ಅವ್ರ ನಂಬರ್ ಐತೆ ಬಿಡಿ, ಹಚ್ಚಿ ಹೇಳ್ತೀವಿ. ಈ ಅಮ್ಮ ನಿಜವಾಗ್ಲೂ ನಂಬರ್ ಇಲ್ಲ, ಅದಕ್ಕೆ ಹೇಳಿದ್ದ ಅಮ್ಮಗ. ನೋಡ್ರಿ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕ್ಕೊಂಡು ಎಲ್ಲ ಮನೆಯೂ ಕ್ಲೀನಾಗೈತೆ. ಶ್ರವಣನು ಹೋಮ್ವರ್ಕ ಬರೆಯಕತ್ತ ನೋಡಿ, ಬುಕ್ಕ ಹೆಂಗಿರದ ನೋಡಿ. ಏನು ಮಾಡಕತ್ತಿ? ಇನ್ನೂ ಮುಗಿದಿಲ್ಲ ಶ್ರಾವಣ ಹೋಮ್ವರ್ಕ? ಯವ್ವ ಚಂದ ಇಟ್ಕೊಂಡು ಕುಂತಾನ್ರಿ ಹೋಮ್ವರ್ಕ್. ಟೈಮ್ ನೋಡ್ತಿರ್ಬೇಕು, 7 ಗಂಟೆ ಆಗೈತೆ. ಇವಾಗೆಲ್ಲ ಕೆಲಸ ಮುಗೀತು, ಇನ್ನು ಅಡುಗೆ ಕೆಲಸ ಶುರು ಮಾಡ್ಬೇಕು ನೋಡಿ. ಅಡುಗೆ ಒಂದು ಏನು ಮಾಡಬೇಕು ಅಂತ ಮಾಡಾಕತ್ತೀನಿ ನೋಡೋಣ. ರೊಟ್ಟಿ ಪಲ್ಯ ಮಾಡಿಬಿಡ್ಬೇಕಂತ ಮಾಡೀನಿ. ಗ್ಯಾಸ್ ಕಟ್ಟಿನ ಎಲ್ಲ ಕ್ಲೀನಾಗಿ ತೊಳ್ಕೊಂಡಿನಿ, ಒಲೆ ತೊಳ್ಕೊಂಡಿನಿ. ಶ್ರಾವಣಿನ ಅಭ್ಯಾಸ ಮಾಡಕತ್ತಾಳ್ರಿ. ನೋಡಕ್ಕೆ ಇಲ್ಲಿ ಅಭ್ಯಾಸ ಮಾಡಕತ್ತಾವ, ಅಲ್ಲಿ ಅಭ್ಯಾಸ ಮಾಡಕತ್ತಾನ. ಇನ್ನು ಬಾಂಡೆ ಅದಾವು, ನೀರು ಒಲೆ ಹಚ್ಚಬೇಕು. ಬೀರಪ್ಪ ಮುತ್ತನ ದರ್ಶನ ಮಾಡ್ಕೊರಿ. ಓಪ್ಪ ಬರ್ರಿ, ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಪಲ್ಯಕ್ಕೆ ಬ್ಯಾಳೆ ಕುದಿಯಾಕಿ ದಾಲ್ಗತ್ತನೆ ಮಾಡಿದೆ, ಮಸ್ತಾಗಿತ್ತಂತ. ಅವರು ಶ್ರಾವಣಿ ರೊಟ್ಟಿ ಪಲ್ಯ ಉಣ್ಲು, ಶ್ರಾವಣ್ ಕುಮಾರ್ನು ಉಂಡ. ರೊಟ್ಟಿ ಮಾಡಿದೆ, ಬುತ್ತಿ ಕಟ್ಟೀನಿ, ಎಲ್ಲನೂ ಕ್ಲೀನಾಗೈತ್ರಿ. ಶ್ರಾವಣಿ ಹೋದ್ಲು ಸ್ಕೂಲಿಗೆ. ಶ್ರಾವಣಿ ಹೋದ್ಲು 8:30ಗೆ ಓದ್ತಾಳಕಿ. 8:30ಗೆ ಬಸ್ ವ್ಯಾನ್ ಬರ್ತಾ. ಶ್ರಾವಣದು 9 ಮ್ಯಾಗ ಬರತ್ರಿ. ಇವತ್ತ ಕಳ್ಸಕ್ಕೆ ಹೋಗ್ಬೇಕ್ರಿ ಶ್ರಾವಣನ. ಆಟೋ ಹತ್ತಾಕನ್ನೇ ಬರ್ಲಂತ ಆ ಕಡೆಗೆ ಓಡಾಡ್ತಿರ್ತಾನಂತ. ಸುಮ್ಮನೆ ಕುಂದ್ರಲ್ರಿ, ಗಾಡಿ ಬರ್ತಿರ್ತಾವೆ, ನಿಮ್ಮ ಹುಡುಗ ಏನು ಓಡಾಡ್ತೈತಿ ಆ ಕಡೆ ಅಂತ ಬರಾಕತ್ತಾವ್ರಿ ಕಂಪ್ಲೇಂಟ್ಗಳು. ಅದಕ್ಕೆ ನಾನೇ ಹೋಗಿ ಆಟೋ ಹತ್ತಿಸಿ ಬರ್ತೀನಿ ನೋಡಿ. ಬರೋ ಹೊತ್ತಿ ಫೋನ್ ಹಚ್ತೀವಿ ರೀ, ಬಂದು ಕರ್ಕೊಂಬಂದು ಹತ್ತಿಸ್ರಿ ಅಂತ ಯಾರ. ಸುಮ್ಮನೆ ಯಾಕೆ ಬೇಕ್ರಿ, ಎಲ್ಲ ಟೈಮ್ ನಮಗೂ ಇರಲ್ಲ. ಗಾಡಿಗಳು ಭಾಳ ಇರ್ತಾವಲ್ಲ ಬಸ್ ಸ್ಟ್ಯಾಂಡ್ನಾಗ, ಹೊರಗೆ ಹೋಗ್ಬೇಕ್ರಿ. ಅಲ್ಲಿ ಬಾಂಡೆ ತಿಕ್ಕಿ ಬಾಂಡೆ ಹತ್ತಿದ್ದು, ಬಾಂಡೆ ಹಂಗೆ ಇಟ್ಟು ನೋಡಿ. ಅಷ್ಟು ದಾಲ್ ಕಡೆ ಪುಟ್ಟೆ ಮಾಡಿದ್ದೆ, ಅದನ್ನು ಬೊಗ್ನಿ ಬಳ್ದು ಹಾಕಿ ಬಿಟ್ಟೆ. ಈಗೆಲ್ಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ. 8:40 ಆಗೈತೆ. ಅವ್ನು ಕಳಿಸಿ ಬಂದು ಮತ್ತು ಬಾಂಡೆ ತಿಕ್ಕಿ ಬಟ್ಟೆ ಹೋಗೋದು ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ ಸ್ನೇಹಿತರೆ, ವಿಡಿಯೋನ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಲೈಕ್, ಶೇರ್, ಕಮೆಂಟ್, ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಮತ್ತು ನಾ ಬಟ್ಟೆ ತರಕ್ಕೆ ಹೋಗ್ಬೇಕಂದೆ ಹೋಗಿ ಬಟ್ಟೆ ಹಾಕೋಗ್ತಿದ್ದೀವಿ. ಬಟ್ಟೆ ಸೋಲಾಪುರ ಸನ್ನೆ ಮಾಡಿರ್ತಿದ್ದೀವಿ ರೀ. ನಾಷ್ಟಕ್ಕೆಲ್ಲ ತರಬಿರ್ತಿದ್ವಿ. 9ಕ್ಕೆ 10ಕ್ಕೆ ಸೋಲಾಪುರಕ್ಕೆ ಹೋಗ್ಬಿಡ್ತೀವಿ ರೀ. ಏನು ಮಾಡೋದು ನೋಡಿ, ಇವತ್ತು ಹೋಗಂಗೆ ಆಗಲಿಲ್ಲ. ಏನೋ ಒಂದು ಕೆಲಸ ಬಂತು, ರೆಡಿ ಆಗಿದ್ವಿ, ಎಲ್ಲ ಸಜ್ಜು ಮಾಡ್ಕೊತಿದ್ದೀನಿ ರೀ ನಾ ಬಟ್ಟೆ ತರಕ್ಕೆ. ಇವೊಂದು ಬಟ್ಟೆ ಕೊಡಿಸ್ಬೇಕು ರೀ, ಬುಕ್ಕ ಕೊಡಿಸ್ಬೇಕು. ಇವಾಗೂ ಆಕಿಗೂ ಹೋಗ್ಬೇಕು ಸಾಲಿಗೆ ಒಂದಿನ. ಬಟ್ಟೆ ಮಾಲ್ ಹಾಕಿ ಹೋಗ್ಬೇಕಂತ ಏನಾಗುತ್ತೆ ನೋಡೋಣ ರೀ. ಯಾಕಪ್ಪ ವಜ್ಜಾಗತ್ತಾ? ನಡಿ ನಾ ಬರ್ತೀನಿ ಕಳ್ಸಕ್ಕೆ. ಅದಕ್ಕೆ ವಜ್ಜಾಗುತ್ತೆ ಅಂತೇನೆ. ಅದು ಕೈಯಾಗೂ ನೀರಿನ ಬಾಟ್ಲಿ ಬುತ್ತಿ ಬ್ಯಾಗ್ ವಜ್ಜಾಗುತ್ತೆ ರೀ ಅವಾಗ. ನೋಡ್ರಿ ಅಲ್ಲಿ ಎಳ್ಕೋತ ಹೋಗ್ತಾನಂತ, ಅದಕ್ಕೆ ರೀ ಕಳಿಸಿ ಬರ್ತೀನಿ ರೀ. ಒಂದು 5 ನಿಮಿಷ ಹೋಗಿ ಕಳಿಸಿ ಬಂದ್ರೆ ಚಂದ ನಮ್ಮ ಕೆಲಸ ಮಾಡ್ಬೋದು.
ಹ್ಞೂ ಎತ್ತಲ್ಲ ನಿನಗೆ ಇವತ್ತು ಫಸ್ಟ್ ಟೈಮ್ ಹೋಗಿ ಶ್ರಾವಣನ ಅಂಗಡಿ ಕಳಿಸಿ ಬಂದ್ಮ್ಯಾಗ ಹಂಗೆ ಬಾಂಡೆ ತಿಕ್ಕಿ ಬಟ್ಟೆ ಊದಾಕಿ ಜಳಕ ಮಾಡಿ ದೇವ್ರ ಪೂಜೆ ಮಾಡಿ ಪಟ್ ಅನ್ನೋದನ್ನಕ್ಕೆ ಎಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ಲಾಕ್ ಚಲ್ ಮಾಡಿ ನೋಡಿ ಒಂದಿಷ್ಟು ಕಮೆಂಟ್ಗಳ ಬಗ್ಗೆ ಇದು ಡೌಟ್ ಭಾಳ ಮಂದಿ ಪ್ರಶ್ನೆನೂ ಕೇಳಿರಿ ಮತ್ತು ಒಂದಿಷ್ಟು ಖುಷಿ ಪಡುವಂಥ ಕಮೆಂಟ್ ಇದು ನಿಮ್ಮ ಹೊಸ ಸಬ್ಸ್ಕ್ರೈಬರ್ ಬರಾಕತ್ತಾರ ಹೊಸ ವ್ಯೂವರ್ಸ್ಗಳು ಬರಾಕತ್ತಾರ ಅವರಿಗೆಲ್ಲ ನಾನು ಹೇಳ್ತೀನಿ ವಿಡಿಯೋದಾಗ ಅಂತ ಹೇಳಿದ್ದೆ ಹೊಸ ಕಮೆಂಟ್ಗಳು ಓದಿ ವಿಡಿಯೋ ಮಾಡ್ಬೇಕಂತ ಅಂದ್ಕೊಂಡಿನಿ ಇವತ್ತು ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರಿ ಹಂಗೂ ನೋಡಿ ಪೋಸ್ಟ್ ಬಂದೈತೆ ನಿಮಗೆ ಅದಕ್ಕೆ ಇಷ್ಟು ಖುಷಿ ಆಗಿರಿ ಅಂತ ನಿಜವಾಗ್ಲೂ ಇಲ್ಲ ನನಗೆ ನಿಜವಾಗ್ಲೂ ಹಂಗೆ ನೋಡಿ ಪೋಸ್ಟ್ ಸಿಕ್ಕರೂ ನನಗೆ ಅಷ್ಟು ಖುಷಿ ಪಡಲ್ಲ ಅದಕ್ಕಿಂತ ಹೆಚ್ಚಂದ್ರೆ ನನ್ನ ಮಗಳಿಗೆ ಹುಷಾರಾಗಿದ್ದು ನೋಡಿ ಏನದು ಗುಳ್ಳೆ ಮೂಗಿನಿಂದ ತಾನೇ ಉದುರಿ ಬಿತ್ತಲ್ಲ ಏನಾರ ಆಯುರ್ ಪವಾಡ ಅನ್ಬೇಕು ನಮ್ಮ ಬಿರಕ್ ಮುತ್ಯನ ಸತ್ಯ ಅನ್ಬೇಕು ಮನೆ ದೇವ್ರ ಆಶೀರ್ವಾದ ಎಲ್ಲ ದೇವ್ರುಗಳು ಅಂತ ಅದು ಅಲ್ಲ ಆಪರೇಷನ್ ಆಗ್ಬೇಕಾಗಿದ್ದು ಇದ್ದಕ್ಕಿದ್ದಂಗೆ ಅದು ಗಂಟು ವಿಡೋದ ನೋಡಿರಿ ನೀವು ಅದು ಹೆಂಗೆ ಉದ್ರಕ್ಕೆ ಸಾಧ್ಯ ಅದಕ್ಕೆ ತುಂಬಾ ಖುಷಿ ಆಯಿತು ಅದಕ್ಕೆ ಆ ಖುಷಿಗೆ ತಡ್ಕೊ ಏನು ಒಂದು ಕೋಟಿ ನನ್ನ ಮುಂದೆ ಕೊಟ್ರು ಅಂಥ ಖುಷಿ ಸಿಗಲ್ಲ ಬಿಡ್ರಿ ರೊಕ್ಕದಾಗ ಒಂದು ನೌಕರಿ ಪೋಸ್ಟು ಅಂತಿಲ್ಲ ಅಂಗನವಾಡಿ ಪೋಸ್ಟ್ ಅಂತಿಲ್ಲ ಅದ್ರಾಗೆಲ್ಲ ಸಿಗಕ್ಕೆ ಸಾಧ್ಯ ಇಲ್ಲ ನಮ್ಮಂಥವ್ರಿಗೆ ಯಾರು ಅಂಗನವಾಡಿ ಪೋಸ್ಟ್ ಮಾಡಿಕೊಡ್ತಾರೆ ಚಂತರ 24 ತಾಸು ಮನೆ ಆಯಿತು ಕೆಲಸ ಆಯಿತು ಮಕ್ಕಳಾಯಿತು ಅಂತಿರೋರಿಗೆ ಯಾರೂ ಅಂಗನವಾಡಿ ಪೋಸ್ಟ್ ಮಾಡಿಕೊಡಲ್ಲ ಇವಾಗಿನ ಕಾಲ ಹೆಂಗೈತೆ ಅಂತ ಗೊತ್ತು ನಿಮಗೆ ವಸಲಿಬೇಕು ಹಂಗಂದ್ರೆ ಅಂಗನವಾಡಿ ಪೋಸ್ಟು ಎಲ್ಲರ ಸೇರಿಸ್ತಾರೆ ಈ ಒಳಗಿಂದೊಳಗೆ ತಾವೇ ಸೇರ್ಕೊಂಡ್ಬಿಡ್ತಾರೆ ಏನೋ ನಾನು ಅಂಗನವಾಡಿ ಹುಣ್ಣೂರಿನ ಆಯ್ತಂದ್ರೆ ಖಂಡಿತ ಮುಂದೆ ಬರೋ ದಿನಗಳಲ್ಲಿ ನಿಮ್ಮ ಬಾಯಾರಿಕೆಲೇ ಒಂದು ಕ್ಷಣ ನೀವು ಪೋಸ್ಟ್ ಹಾಕಿದ್ರಲ್ಲ ಕಮೆಂಟ್ ಮಾಡಿದ್ರಲ್ಲ ಅಂಗನವಾಡಿ ಪೋಸ್ಟ್ ಸಿಕ್ಕೈತೆ ಅಂತೇಳಿ ಅದು ನಿಜಾನೇ ಅಂತ ಅನಿಸ್ಬಿಡ್ತು ನನಗೆ ಹಂಗಾಗಲಿ ನಿಜ ಆಗಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ನೀವು ಕೂಡ ಬೇಡ್ಕೊರಿ ಆದ್ರೆ ಮಾತ್ರ ಒಂದು ಏನೋ ನಮ್ಮ ಮಕ್ಕಳು ನಾವು ಒಂದು ಲೈಫ್ನಾಗ ಒಂದು ಸೆಟಲ್ ಆಗಿಬಿಡ್ತೀವಿ ಅದು ಎಷ್ಟೇ ಬರ್ಲಕ್ಕ ಅಂಗನವಾಡಿ ಪೋಸ್ಟ್ನಿಂದ ಎಷ್ಟೆಲ್ಲ ಲಾಭ ಐತೆ ಅನ್ನೋದು ಪ್ರತಿಯೊಂದು ಎಲ್ಲರಿಗೂ ಗೊತ್ತು ಒಂದು ಮನೆ ಸಂಸಾರ ಎಲ್ಲ ನಿಭಾಯಿಸ್ಕೊಂಡು ಹೋಗುತ್ತೆ ಅಂಗನವಾಡಿ ಪೋಸ್ಟ್ ಒಂದು ಸಣ್ಣ ಕೆಲಸ ಆಗಿರ್ಬೋದು ಅದರ ಮನೆ ಸಂಸಾರ ಎಲ್ಲ ಹೋಗಿಬಿಡ್ತಾ ಟೆನ್ಷನ್ ಇರಲ್ಲ ಅದಕ್ಕೆ ಬರ್ರಿ ನಾನು ಕೂಡ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಲೈಕು ಹೈಪು ಮತ್ತು ಇದು ಶೇರ್ ಮಾಡೋ ಮಾತ್ರ ಮರಿಬೇಡಿ ಇದ್ರಾಗ ಒಂದು ಏನೋ ಮಾಡಾಕತ್ತೀನಿ ಇದ್ರಾಗ ಸ್ವಲ್ಪ ಸಕ್ಸಸ್ ಸಿಗಲಿ ಪ್ರತಿಯೊಂದು ಸದ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಬೇಕು 11 ಟೈಮು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಲ್ಲಿವರೆಗೆ ನೋಡ್ತೀರಿ ನೋಡಿ ಟೈಮು 3 ಗಂಟೆ ಆಯಿತು ಮತ್ತು ಇವಾಗ ವಿಡಿಯೋ ಕಂಟಿನ್ಯೂ ಮಾಡಿದೆ ನಾನು ಒಂದು ನೈಟಿ ಹಿಡಿದಿತ್ತು ಇಟ್ಕೊಂಡೆ ಬ್ಲೌಸ್ ಕಟ್ ಮಾಡ್ಬೇಕಂತೀನಿ ಟೈಲರಿಂಗ್ ಸನಿಯಕ್ಕೆ ಹೋಗೋಕ್ಕೆ ಸ್ವಲ್ಪ ಹೆಂಗೆ ಅಂತಾರೆ ಗೊತ್ತು ಮಾಡಂಗೆ ಆಗವಲ್ಲ ನೋಡಿ ಟೈಲರಿಂಗ್ ಮಾಡುತ್ತಾನೆ ಅಷ್ಟೇ ಹಂಗೆ ಅನ್ಸುತ್ತಾ ಮಾಡ್ತೀನಿ ರೀ ಸ್ವಲ್ಪ ಬ್ಲೌಸ್ ಕಟ್ ಮಾಡ್ತೀನಿ ಚಟ್ಟಿ ಬ್ಲೌಸ್ ಕಟ್ ಮಾಡಿ ಆ್ಯಕ್ಚುಲಿ ಸ್ಟಿಚಿಂಗ್ ಮಾಡಬೇಕು ನಾನು ನೋಡಿ ಬಾಂಡೆ ಎಲ್ಲ ತಿಕ್ಕೆಲ್ಲ ಮನೆ ಕ್ಲೀನ್ ಮಾಡ್ಕೊಂಡಿನಿ ಒಂದು ಮಧ್ಯಾಹ್ನ ಊಟಕ್ಕೆ 2 ಬಾಳೆಹಣ್ಣು ತಿಂದು ನೋಡಿ ಊಟನೇ ಮಾಡಿಲ್ಲ ಇದು ಮುಂಜಾನೆ ಊಟ ಮಾಡಿ ತಾಟ ಅದೊಂದು ಉಳಿದ ತಿಕ್ಕದು ಬಟ್ಟೆ ತಿರುಗಿ ಒಣಗ್ಯಾವು ನೋಡ್ತಿರ್ಬೇಕು ನೀವು ಬಟ್ಟೆನೂ ಒಣಗ್ಯಾವು ಬಟ್ಟೆ ತಕ್ಕೊಂಡೆ ಬ್ಲೌಸ್ ಕಟ್ ಮಾಡಕ್ಕೆ ಕುಂದಿರ್ತೀನಿ ಬಟ್ಟೆ ಸ್ವಲ್ಪ ಇದ್ದು ರೀ ಸಾಲಿವುಡ್ ಡ್ರೆಸ್ ಪಸಿದ್ದು ಅಂದ್ರೆ ಬಟ್ಟೆ ಭಾಳ ಇರ್ತಾವೆ ಸಿಕ್ಕಾಪಟ್ಟೆ ಗಾವು ಬಿಸಾಕತ್ತೈತೆ ನೋಡಿ ನಿನ್ನೆರ ಇಲ್ಲಿ ಯಾಕೋ ಏನು ಚೆಲ್ಲುತ್ತಾ ಅಂತೇಳಿ ನಿನ್ನೆರ ಸಾಬೂನು ಹಚ್ಚಿ ಕ್ಲೀನ್ ಮಾಡೀನಿ ಮತ್ತು ಇವತ್ತು ಏನು ಚೆಲ್ಲೈತಿ ಯಾಕೆ ಚೆಲ್ಲೈತೆ ಅಂತ ನಾನು ತಿನ್ನಿರಿ ಅಲ್ಲೇ ಕೊಬ್ಬರಿ ನೆಟ್ಟೀನಿ ಮನೆ ಪಾಕೆಟ್ ಹರಿದು ಹಾಕಿ ಅದು ಕ್ಲಿಪ್ ಹಾಕಿಟ್ಟೀನಿ ಆದರೂ ಅಲ್ಲಿ ನಿಂತ ಎಣ್ಣೆ ಸೂರಾಕತ್ತೈತಿ ಇವಾಗರು ಆಯ್ತು ನಾನು ಇವತ್ತು ನೋಡ್ಕೊಂಡೆ ಇಲ್ಲಿನ ಸೋರೈತೆ ನೋಡಿ ಇದೊಂದು ಎಣ್ಣೆ ಸೋರಾಕತ್ತೈತಿ ನೋಡಿ ಹಿಂಗೆ ನಾನು ಎಣ್ಣೆ ಎಲ್ಲಿಂತ ಸೋರುತ್ತಾ ಅಂತ ನಾನು ಅಂತೀನಿ ಮತ್ತು ಹಿಂಗೆ ಸೋರುತ್ತೆ ನೋಡಿ ಅಲ್ಲಿಟ್ಟೆ ಯಾಕೆ ಹುಡ್ರು ಪಾಡ್ರು ಮುಟ್ಟಲ್ಲ ಅಂಥೇಳಿ ಅದು ಏನು ನೀವು ಒಂದು ಸ್ವಲ್ಪ ಚೆಲ್ಲಿ ಮನೆ ತುಂಬ ಜೋರಾಗತ್ತಿಲ್ಲ ಇಲ್ಲಿ ಹೆಜ್ಜೆ ಹುಡ್ರಿ ಹೆಂಗೆ ಹೆಜ್ಜೆ ಇಟ್ಟು ನೋಡಿಲ್ಲಿ ಎಷ್ಟು ಸಾಬೂನು ಪುಡಿ ಇರು ಹೋಗಲ್ಲ ಬಾಂಡೆಗಳು ಆಲ್ಮೋಸ್ಟ್ ಎಲ್ಲ ಕಟ್ಟಿಟ್ಬಿಟ್ಟು ಹಳೆಯಾಗ ಧೂಳಾತಾವ ಅಂತೇಳಿ ಮೊದಲು ಸಿಕ್ಕಾಪಟ್ಟೆ ಬಾಂಡೆ ಇರ್ತಿದ್ದು ವಿಡಿಯೋದ ನೋಡಿರ್ಬೇಕು ನೀವು ಜಗ್ಗಿ ಬೆಳೆಸಿದೆ ಇವಾಗೆಲ್ಲ ಎಷ್ಟು ಬೇಕು ಅಷ್ಟೇ ಬಾಂಡೆ ಅದ ನೋಡಿ ಸುಮ್ಮನೆ ತಿಕ್ಕಾಕ ಮೂಲ್ರಿ ಕೆಲಸದಾಗ ತಿಕ್ಕೋದಾಗಲ್ಲ ಕ್ಲೀನ್ ಇಟ್ಕೊಂಡು ಬಾಂಡೆ ಎಲ್ಲ ಇಟ್ಟರೆ ಮನೆ ಎಲ್ಲ ಚಂದ ಕಾಣುತ್ತೆ ಕರೆ ಕ್ಲೀನಿಂಗ್ ಮಾಡೋದು ಅಜ್ಜೆ ಐತಿ ಶ್ರಾವಣಿ ಅದು ಬೆಳಗ್ಗೆ ದಾಳಂಬ್ರಿ ಅಂತ ತಿನ್ನವ ಅಂತ ಇಟ್ಟೀನಿ ತಿಂದೆ ನೋಡಿ ಸೇಬು ತಿನ್ನಂಗೆ ಬಂದ್ಗಣೆ ಕಟ್ ಮಾಡಿ ಉದಿಸ್ಕೊಡ್ಬೇಕಂತ ನಾ ಮಾಡೀನಿ ಬೆಕ್ ನೋಡಿ ಎಷ್ಟು ಆರಾಮ ಪ್ರಾಣಿಗಳು ಜೀವನ ಆರಾಮಾಯ್ತು ನೋಡಿ ಯಾವುದು ಟೆನ್ಷನ್ ಇಲ್ಲ ಏನೂ ಇಲ್ಲ ಹಾಂ ಎಲ್ಲರ ಹೋಗಿ ಒಂದು ಏನಾರು ತಿಂದು ಆರಾಮ ಮುಕ್ಕೊಂಬಿಡೋದು ನೋಡಿ ಹಿಂಗಿರ್ಬೇಕು ರೀ ನೋಡಿ ಎಷ್ಟು ಚಂದ ಮುಕ್ಕೊಂದೈತೆ ನೋಡಿ ಬೆಕ್ಕ ಬಂದ ಸ್ವಲ್ಪ ಅಂಜಿಕೆ ಐತೆ ನೋಡಿ ವಿಡಿಯೋ ಮಾಡಾಕತ್ತೀನಿ ನಾನು ನೋಡ್ರಿ ಅಂಜಲ್ರಿ ಅದು
ಈ ಮನೆ ಮಗ್ಳು ಬೆಕ್ಕು ಸಾಕ್ಯಾರ ಅವ್ರದ್ರಿ ಇದು ಇರ್ಬೇಕ್ರಿ ಇಲಿ ಪಲಿ ಇದ್ದು ಅಂದರೆ ತಿಂತಾವಂತ ನಾವು ಬೆಕ್ಕು ಪಕ್ಕು ಹೊಡಿದು ಪಡಿದು ಮಾಡಲ್ಲ. ನಾವು ಸಾಕಿಲ್ಲ, ಸಾಕಿದ ಬೆಕ್ಕಾರ ಬಂದು ಮನೆ ಕ್ಲೀನ್ ಮಾಡ್ತಾವಲ್ಲ. ಬರ್ರಿ ಬಟ್ಟೆ ಎಲ್ಲ ತಕ್ಕೊಂಡು ಮತ್ತು ವಿಡಿಯೋ ಬ್ಲೌಸ್ ಕಟ್ ಮಾಡಾಗ ಕಂಟಿನ್ಯೂ ಮಾಡ್ತೀನಿ. ಟೈಮು 4:30 ಆಯ್ತು ನೋಡಿ. ಒಂದು ಕಮೆಂಟ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂದೆಲ್ಲ ವಿಡಿಯೋ ಮಾಡ್ಕೊಂಡೆ. ಇನ್ನು 5:15 ಶ್ರವಣಿ ಬರ್ತಾಳೆ, 5 ಗಂಟೆಗೆ ಶ್ರವಣ ಬರ್ತಾನೆ. ಬ್ಲೌಸ್ ಕಟ್ಟಿಂಗ್ ಮಾಡಬೇಕು, ಎಡಿಟಿಂಗ್ ಮಾಡುವುದವು. ಅದೊಂದು ಕಮೆಂಟ್ಗಳ ಬಗ್ಗೆ ಎಡಿಟಿಂಗ್ ಮಾಡಬೇಕು. ಕೆಲಸ ಆಗುತ್ತೆ ನೋಡಿ. ಚಂತನ ಟೈಲರಿಂಗ್ ಮಾಡಿಲ್ಲ ಅಂದರೆ ಯಾವ್ದಾರ ಕೆಲಸ ಇದ್ದೇ ಇರುತ್ತೆ ನೋಡಿ. 3 ದಿನ ಆಯ್ತು ನಾ ಟೀಜ್ರಿ ಕ್ಲೀನಿಂಗು ಬಟ್ಟೆ ಮಾಡ್ದಂಗೆ ಕ್ಲೀನಿಂಗ್ ಮಾಡ್ಬೇಕಂತೀನಿ, ಆಗ್ತಾಯಿಲ್ಲ. ಬರೀ ಇವಾಗ ಬ್ಲೌಸ್ ಕಟ್ ಮಾಡ್ತೀನಿ ಮತ್ತು ಲೋಗಿ ಕಂಟಿನ್ಯೂ ಮಾಡ್ತೀನಿ ರೀ. ಟೈಲರಿಂಗ್ ಬಗ್ಗೆ ಒಟ್ಟ ಗಮನನ ಕೊಡೋಕ್ಕಾಗ್ತಾ ನೋಡಿ. 2 ಬ್ಲೌಸ್ ಕಟ್ ಮಾಡ್ಬೇಕಂತ ಇಷ್ಟು ದಿನ ಆಯಿತು ನೋಡಿ. ಕರೆಕ್ಟ್ 4:30 ಆಯಿತು. ಅಷ್ಟು ಕಮೆಂಟು ಒಂದ್ರಕ್ಕಿಂತ ಒಂದು ಮಸ್ತ್ ಕಮೆಂಟ್ ಇದ್ದು ರೀ. ಅಂದ್ರೆ ಅವು ಕಮೆಂಟ್ ಓದಕ್ಕತ್ರ ಕಣ್ಣಲ್ಲಿ ನೀರು ತಾವೇ ಹರಿತಾವೆ ನೋಡಿ. ಆ ವಿಡಿಯೋ ನೋಡಿದ್ರಂದ್ರೆ ಗೊತ್ತಾಗತ್ತೆ ನಿಮಗೆ. ಬರ್ರಿ ಒಂದಿಷ್ಟು ನೀರು ಕೊಡು ಕಟಿಂಗ್ ಮಾಡೋಕೆ ಕುಂದಿರ್ತೀನಿ. ಎಲ್ಲ ಆಲ್ಮೋಸ್ಟ್ ಕೆಲಸ ಆಯ್ತು, ಸಂಜೆಗೆ ಮಾಡ್ಕೋಬೇಕ್ರಿ. ಅವ್ರು ಮತ್ತು ಊಟಕ್ಕೆ ಕೊಡೋದು, ಅವ್ರು ಮಾರಿ ತೊಳೆದು ಅವ್ರಿಗೆ ಹೋಮ್ವರ್ಕ್ ಮಾಡಿಸೋದು. ಶ್ರಾವಣ ಮಾತ್ರ ಮಾಡಿಸ್ಬಾ ಮಮ್ಮಿ ಹೋಮ್ವರ್ಕ್ ಅಂತನ್ರಿ. ಮಾಡಂದ್ರೆ ಮಾಡಲ್ರಿ, ನಾ ಬರ್ಯಾಕೆ ಬರಲ್ರಿ. ಇವಾಗ ಸ್ಕೂಲಿಗೆ ಹೊಂಟಾನ. ಕಮೆಂಟ್ಗಳು ರಿಪ್ಲೈ ಕೊಡಕ್ಕೆ ಕುಂತ್ರೆ ಒಂದು ದಿನನ ಬೇಕು ನೋಡಿ. 30 ನಿಮಿಷದ್ದು ವಿಡಿಯೋ ಆಯಿತು. ಒಂದು 4 ಇದು ವಿಡಿಯೋದ ಕಮೆಂಟು, 1-2 ಪೋಸ್ಟಿಂಗ್ ಕಮೆಂಟು. ನಿಜವಾಗ್ಲೂ ಕಮೆಂಟು ಚೆನ್ನಾಗಿ ಹಾಕಿರ್ತೀರಿ. ವಾಚವರೇ ಬರೋವಲ್ದು. ವಿಡಿಯೋ ಫುಲ್ ನೋಡಿ, ಸಪೋರ್ಟ್ ಮಾಡಿ. ವಿಡಿಯೋ ಒಟ್ಟ ಸ್ಕಿಪ್ ಮಾಡಬೇಡಿ, ನೋಡ್ಲಿಕ್ಕೆ ಸೈಲೆಂಟ್ ಮಾಡಿ. ನೀವು ವಿಡಿಯೋ ಫುಲ್ ನೋಡಿದ್ರೆ ನಮಗೆ ಹೆಲ್ಪ್ ಆಗೋದು. ವಿಡಿಯೋ ಸ್ಕಿಪ್ ಮಾಡಿ ಮೇನ್ ಪಾಯಿಂಟ್ ನೋಡ್ಕೊಂಡು ಹೋಗ್ತಾರೆ ಒಂದಿಷ್ಟು ಮಂದಿ. ಆ ಥರ ಮಾಡಬೇಡಿ. ಡಾಲರೇ ಅಕೌಂಟ್ ಆಗ್ತಿಲ್ಲ. ಈ ತಿಂಗಳ ಡಾಲರ್ ಕಂಪ್ಲೀಟ್ ಆಗಲ್ಲ ಅನ್ನೋಸ್ಕೋಸ್ಕರ ನಿಮ್ಗೆ ಕೇಳಾಕತ್ತಿದ್ದು ನೋಡಿ. ಕಂಪ್ಲೀಟ್ ಆಯ್ತಾ ಮುಂದಿನ ತಿಂಗಳ ಪೇಮೆಂಟ್ ಆಯ್ತಾ ಎದಕ್ಕಾರ ಹೆಲ್ಪ್ ಆಗುತ್ತೆ. ಇವಾಗ ಮೇನ್ ಸ್ಕೂಲ್ PG ಭಾಳ ಹೆಲ್ಪ್ ಐತೆ ನೋಡಿ. ಸ್ಕೂಲ್ ಫೀಸ್ ಇಬ್ಬರದ್ದು ಐತೆಲ್ಲ ಕಷ್ಟ ಆಗುತ್ತೆ. ಅಣ್ಣ ಇವಾಗ ಅಲ್ಲಿ ಇಬ್ಬರು ಸ್ಕೂಲ್ ಫೀಸ್ ಇವಾಗ 10,000 ಕೊಟ್ಟಿದ್ದಾರೆ. ಇನ್ನು ಕೊಡ್ತೀನಿ ಅಂತ ಹೇಳ. ಇವಾಗ ಅದಕ್ಕೆ ಇನ್ನು ಇಬ್ಬರದ್ದು ಸ್ಕೂಲ್ ಫೀಸ್ ಕಟ್ಟಿಲ್ಲ ನಾನು. ಯಾಕಂದ್ರೆ ಒಮ್ಮೆ ಇಬ್ಬರದ್ದು ಕಟ್ಟಬೇಕಂತಲೇ ಅಮೌಂಟ್ ಸಜ್ಜು ಮಾಡ್ಕೊಳಕತ್ತಿ ನೋಡಿ. ಇವಾಗ ಬಟ್ಟೆ ನೀನು ಯಾಕೆ ಬೇಜಾರನಾಗಿದ್ರಂತ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಭಾರತಿ ಅಕ್ಕ. ನಿಜವಾಗ್ಲೂ ನಿನ್ನೆ ಒಂದು 50,000 ರೂಪಾಯಿ ಸಾಲ ತೊಗೊಂಬಂದಿ ನೋಡಿರಿ. ಭಾಳ ಟೆನ್ಷನ್ ಆಯಿತು. ಸಾಲ ಮಾಡಬೇಡ್ರಿ. ಸಣ್ಣ ಸಾಲನೇ ದೊಡ್ಡದಾಗುತ್ತಾ. ತಂದೆಕ್ಕಿಂತ ಮಗ ದೊಡ್ಡ ಅಂತಲ್ಲ, ಬಡ್ಡಿ ಭಾಳ ಆಗುತ್ತೆ. ಅದಕ್ಕೆ ಆದಷ್ಟು ಬೇಗ ಬ್ಯಾಂಕಿನೊಳಗಾರ ಬಡ್ಡಿ ಅಷ್ಟೊಂದು ಆಗಲ್ರಿ. ಊರ ಮನೆ ಬಡ್ಡಿ ಭಾಳ ಆಗುತ್ತೆ ನೋಡಿ. ಅದಕ್ಕೆ ನಿನ್ನೆ ಒಂದಿಷ್ಟು ಅಮೌಂಟ್ 50,000 ರೂಪಾಯಿ ಬಟ್ಟೆ ತರಬೇಕಂತ ತೊಗೊಂಬಂದ್ನಲ್ಲ. ತುಂಬಾ ಇದು ಆಯಿತು. ಮತ್ತು ಬಟ್ಟೆ ಹೋಗೋದು ಕ್ಯಾನ್ಸಲ್ ಆಯ್ತಲ್ಲ. ಅವ್ರ ದುಡ್ಡು ಅವ್ರ ಮನೆಗೆ ಕೊಟ್ಟು ಬಂದೆ. ಹೋಗಿ ಮುಂಜಾನೆ ಮತ್ತು ಬೇಕಂದ್ರೆ ಒಯ್ತೀನಿ ಅಂತೇಳಿನಿ, ಕೊಡ್ತಾರೆ, ಹಂಗೇನಿಲ್ಲ. ಕೊಟ್ರಂದ್ರೆ ಮತ್ತು ಬಟ್ಟೆ ತರಕ್ಕೆ ಹೋಗಿ ಇಸ್ಕೊಂಬತ್ತೀನಿ ರೀ. ಯಾಕೆ ಮನ್ಯಾಗ ಇಡೋದು, ನನ್ನ ಮನ್ಯಾಗ ಏನೂ ಇಡಲ್ಲ ನೋಡಿ. ಒಂದು 5,000 ರೂಪಾಯಿ ಮ್ಯಾಗ ಇರಲ್ಲ ಮನ್ಯಾಗ ಅಮೌಂಟು. ಇವಾಗ ಮಾತ್ರ ಅದೂ ಇಲ್ಲ. ಬರ್ರಿ ಬ್ಲೌಸ್ ಕಟ್ ಮಾಡ್ತೀನಿ. ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಅಂದಮ್ಯಾಗ ಮನ್ಯಾಗ ಎಲ್ಲಿ ಅಮೌಂಟ್ ಇರ್ತಾರೆ ನೋಡಿ. ಎಲ್ಲ ಜೀವನ ಸಾಗಿಸೋದು ವಜ್ಜಾಗಿರ್ತೈತಿ. ಇವಾಗಿನ ಕಾಲಕ್ಕೆ ಜೀವನ ಹೆಂಗೆ ಸಾಗಿಸ್ಬೇಕಪ್ಪ ಅನ್ನೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಇನ್ನು ಗಳಿಸ್ಬೇಕು ಅನ್ನೋದಲ್ರಿ. ಗಳಿಸೋರು ಗಳಿಸ್ತಾರೆ. ಒಬ್ಬರೇ ಮನ್ಯಾಗ ಪಗಾರ ಬರ್ತಿರ್ಬೇಕ್ರಿ ತಿಂಗಳ. ನಿನ್ನೆ ಒಂದು ಬ್ಲೌಸ್ ಕಟ್ ಮಾಡಿ ಕೊಟ್ಟಿದ್ದೆ. ಕತ್ರಿದೆ, ಟೇಪ್ ರಿಟರ್ನ್ ಶ್ರಾವಣಿ ಸಿಗ್ತಾ ಇಲ್ಲ. ಈಗ ಅಕ್ಕಿ ಬರುತ್ತಾನ ಕಟಿಂಗ್ ಮಾಡೋದು ಸ್ಟಾಪ್ ಆಗುತ್ತೆ ನೋಡಿ. ಏನು ಮಾಡೋದು ಹುಡುಕ್ಯಾಡ್ತೀನಿ ರೀ. ಶ್ರಾವಣಿ ಶಿವಕುಮಾರ ಬಂದಿಂದ ಅವರಿಗೆ ಟೂನ್ನ ಕೊಟ್ಟು ಅವ್ರಿಗೆ ಹೋಮ್ವರ್ಕ ಬರ್ಸುವತ್ತಾನೆ. ನಾನು ಒಟ್ಟು ಸಾದಾ ಬ್ಲೌಸ್ 5, ಒಂದು ಅಸ್ತ್ರ ಬ್ಲೌಸು, ಒಟ್ಟು 6 ಬ್ಲೌಸ್ ಕಟಿಂಗ್ ಮಾಡೀನಿ ನೋಡಿ. ಹಿಂಗೆ ಕಟಿಂಗ್ ಮಾಡಿಟ್ನಂದ್ರೆ ಹೊಲಿತೀನಿ ರೀ. ಕಟ್ಟಿಂಗ್ ಮಾಡ್ಲಿಕ್ಕೆ ಹೊಲಿದಾಗಲ್ಲ. ಇವತ್ತು ಇದು ಅಸ್ತ್ರ ಬ್ಲೌಸ್ ಏನೈತಿಲ್ಲ ಇವತ್ತು ಕೊಟ್ಟಿದ್ರಿ. ಅವ್ರದ್ದು ಇನ್ನೂ ಸಾದಾ ಬ್ಲೌಸ್ ಗುಲಾಬಿ ಇತ್ತು, ಅದ್ರ ಕೂಡ ಅದನ್ನು ಕಟ್ ಮಾಡಿಬಿಟ್ಟೆ. ಇವು 2 ಸೀರೆ ಪಿಕೋ ಹಾಕೋ ಬಂದವು. ಟೈಮ್ ನೋಡ್ತಿರ್ಬೇಕು, ಪೋಣಿ 9 ಆಗೈತ್ರಿ. ಆ ಕಡೆ ಮುಂಜಾನೆ ರೊಟ್ಟಿ ಪಲ್ಯ ಮಾಡಿದ್ನಲ್ಲ, ಒಂದಿಟ್ಟು ಏನೋ ನಾಷ್ಟ ಮಾಡಿದ್ರಾತು. ಮುಂಜಾನೆ ನಾಷ್ಟ ಮಾಡಿದ್ವಿ, ಮಕ್ಕಳು ಬಗೆಯರಲ್ಲ. ಇವಾಗ ಹೋಮ್ವರ್ಕ ಬರೆಯೋಕೆ ಹೊತ್ತು ಅಲ್ಲೇ ಮಲ್ಕೊಂಬಿಟ್ಟಾನ. ಎಬಸ್ಬೇಕು, ಮರಿ ತೊಳೆದು ಉಣಿಸಿದ್ರಾತಂತೇಳಿ ಅವ 6 ಗಂಟೆಗೆ ಮಲ್ಕೊಂಡು ನೋಡಿ. ಅಲ್ಲಿಗೆ ಹಾಟೆ ಅಲ್ಲಿಗೆ ಕಟ್ ಮಾಡಾಕತ್ತೀನಿ ಕುಂತ್ಕೊಂಡು. ಅಲ್ಲಿಗೆ ಮುಕ್ಕೊಂಡು ಅಲ್ಲೇ ಕುಂತು ಉಳ್ಳಾಗಡ್ಡಿ ಟಮಾಟಿ ಉಳ್ಕೊಂಡೆ. ಇದ್ರಾಗೂ ಒಂದು 3 ಸೀರೆ ಪಿಕೋ ಹಾಕೋದು, 2 ಬ್ಲೌಸ್ ಸ್ಟಿಚಿಂಗ್ ಮಾಡೋದವು. ಅದ್ರಾಗ ಒಂದು ಸೀರೆ ಪಿಕೋ ಹಾಕೋದೈತೆ, ಬ್ಲೌಸ್ ಸ್ಟಿಚಿಂಗ್ ಮಾಡಿ ಕಟ್ ಮಾಡೀನಿ. ಒಂದು 2 ಸೀರೆ, ಒಟ್ಟು 6 ಸೀರೆ ಪಿಕೋ ಹಾಕೋ ಬಂದವ್ರು. ಇವತ್ತು ನಾವು ಊಟ ಬಾಂಡೆ ಸೆಟ್ ಮಾಡಬೇಕು. ಎಣ್ಣೆ ಕಸಕ್ಕೆ ಇಟ್ಟಿನಿ. ಏನು ಭಾಳ ಕಾದೈತೆ ಏನು ಮಾಡುತ್ತೆ ಒಳ್ಳೆ ವಿಡಿಯೋನೇ ಕಂಟಿನ್ಯೂ ಮಾಡೋದಾಗಿಲ್ಲ ನೋಡಿ. ಏನು ಭಾಳ ಕಾದೈತೆ ರೀ.
ನೋಡಿ ಮೆಣಸಿನ್ಕಾಯಿ ಕೊತ್ತಂಬರಿ ಹಾಕಿದೆ, ಎಣ್ಣೆ ಕಾಯಿ ಹಾಕಿಟ್ಟೆ ಲಾಗ್ ಫುಲ್ ಮಾಡ್ಕೊತಾ ಬಂದೆ. ಈ ಕಡೆ ಅವಲಕ್ಕಿನ ತೋರ್ಸ್ಕೊಂಬಂದ ನೋಡಿ, ಶ್ರಾವಣಿ ತೋರ್ಸ್ಕೊಂಬಂದ ಅವಲಕ್ಕಿಲಿ ಸೋಸಿದ್ ನೋಡಿ ನಾನೇ ಮುಂಜಾನೆ ಹೆಂಗಾರು ಕ್ಲೀನ್ ಮಾಡ್ತೀನಿ ಅಂತೇಳಿ. ಬರ್ರಿ ಒಗ್ಗರಣೆ ಹಾಕ್ತೀನಿ ಅವಲಕ್ಕಿಗೆ. ಶ್ರಾವಣ ನೆಬಸವ ನೋಡಿರಿ ಮಸ್ತಾಗ ಅವಲಕ್ಕಿ ರೆಡಿ ಮಾಡಿದೆ. ಇವಾಗ ಮನುಷ್ಯಾಗಿಟ್ಟು ಬಿಸಿ ಬಿಸಿ ತಿಂದು ಮಲ್ಕೊಂಡ್ಬಿಡ್ತೀವಿ ನೋಡಿ. ಟೈಮ್ 9 ಆಗೈತೆ. ನಾವು ಉಸು ಹಚ್ಚಿಟ್ಟು ಮುಕ್ಕೊಂಡ್ರಾಗ 9:30 ಆಗುತ್ತೆ ನೋಡಿ. ಬರ್ರಿ ಮುಂಜಾನೆ ರೊಟ್ಟಿ ಪಲ್ಯ ಮಾಡಿದೆ. ಇವತ್ತು ಅವಲಕ್ಕಿ ಯಾಕೆ ಮಾಡಿದೆ ಅಂದರೆ ಮುಂಜಾನೆ ನಾನು ಹಾಕೋತಿದ್ರು ಅವರು. ಮುಂಜಾನೆ ಅವಲಕ್ಕಿ ಒಂದಮ್ಮು ರೊಟ್ಟಿ ಪಲ್ಯ ಒಂದಮ್ಮು ಆಗೋದಿಲ್ಲ. ಅವರಿಬ್ಬರು ಒಬ್ಬರು ರೆಡಿ ಮಾಡೋದು. ಅವ್ರು ಸಾಲಿಗೆ ಊರಾಗ ಒಯ್ ಅಂದು ಹೋಗುತ್ತೆ ರೀ ಮಕ್ಕಳದು. ಬರ್ರಿ ಅವ್ನು ಎಬ್ಸ್ಕೊಂಬರ್ತೀನಿ ಈಗ. ಇದ್ರ ಮ್ಯಾ ಮುಚ್ಚವ ಹಾಕಿ ಕೊಡ್ತೀನಿ ಬಂದು ನೀನು ಉಣ್ಣಾಕತ್ತಿ. ನಾ ಏನೋ ಎತ್ತಿಟ್ಟು ನೋಡಿ. ಶ್ರವಣ ಏಪ್ಪ ನೋಡಿರಿ ನಾಷ್ಟ ಹಾಕಿ ಶ್ರಾವಣಿಗೂ ನಾಷ್ಟ ಮಾಡಕತ್ತಾಳ್ರಿ. ಇವು ಹಾಕೀನಿ, ಇವು ನಾಷ್ಟ ಮಾಡಿಸ್ತೀನಿ ರೀ. ನೋಡಿರಿ ನಿದ್ದೆ ನಾಷ್ಟ ಮಾಡಿ ಸಿಗ್ತೀನಿ ರೀ. ಅಪ್ಪು ಉಂಡಿ ಹೆಂಗಿದ್ದೆಪ್ಪು ನೀನು? ಹಾಂ ಮಸ್ತ್ ಇದ್ಯಾ? ಸೂಸ್ಲು ಹೆಂಗಾಗಿತ್ತಪ್ಪು? ಹಾಂ ಶೇಂಗಾ ಹಾಕಿಳಕ್ಕೂ ಮಸ್ತ್ ಆಗಿತ್ತಲ್ಲ ಉಂಡಿ. ಹೊಟ್ಟೆ ಹಸಿತುನೇಪ್ಪ. ಮತ್ತು ಹಂಗೆ ಮುಕ್ಕೊಂಬಿಟ್ಟಿಲ್ಲ. 6ಕ್ಕೆ ಮುಕ್ಕೊಂದನ್ರಿ. ಹೋಮ್ವರ್ಕ ಬರೆಯಾಕೆ ಹಚ್ಚಿನಿ ಮುಕ್ಕೊಂಬಿಟ್ಟಾನ. ಶ್ರಾವಣಿ ನಾಷ್ಟ ಆಗಿತ್ತು. ಶ್ರಾವಣಿ ಎಲ್ಲರದು ನಾಷ್ಟ ಆಯ್ತು ನೋಡಿ, ಬರಾಬರಿ ಆಯ್ತು. ಮೊಸರಿನ ಪ್ಯಾಕೆಟ್ ಶ್ರಾವಣಿಗೆ ಬ್ರೆಡ್ ತೋರಿಸಿ ಎಬ್ಸಿದ್ದೀನಿ ರೀ. ಅವಾಗ ಬ್ರೆಡ್ ತೋರಿಸಿ ಎಬ್ಸಿದೆ, ಎದ್ದ ಉಂಡಿವಿ. ಬರೀ ಇವಾಗ ಏನೂ ಎತ್ತಿರಲ್ಲ, ಮುಂಜಾನೆಗೆ ನೋಡ್ತೀನಿ. ನಾಳೆ ಇಂಥ ಟೀಚಿಂಗ್ ಮಾಡಬೇಕು. ನಾ ಎತ್ತಿಡ್ತಿದ್ನಲ್ಲ. ಶ್ರಾವಣಿ ಎತ್ತಿಟ್ಟು ನೋಡಿ. ಶ್ರಾವಣ ನಡಿ ಮ್ಯಾಗ ಹತ್ತಪ್ಪ. ಮ್ಯಾಗ ಹತ್ತು ನೀವು ಹೆಂಗೆ ಮುಕ್ಕೋತಿ? ನಿದ್ದೆ ಜೋರು ಮಾಡ್ತೇನೆ ಅಪ್ಪ. ನಡಿ. ಹೋಗು ಇವ್ನು ಕರ್ಕೊಂಡು ಹೋಗುವ. ಇವ್ನು ನಿದ್ದೆ ಕಣ್ಣಾಗಾಯ್ತು ಇಲ್ಲಪ್ಪ. ಊಟ ಉಂಡಿರ? ಏನು ಮಾಡಿದ್ರು ಉಣ್ಣಾಕ? ಸುಮಾರು ಚೂಸ್ಲಾ ನಿದ್ದೆ ಕಣ್ಣಾಗ ಅವಲಕ್ಕಿ ಅದು ಹೆಂಗ? ಮಾಡಬೇಡ ಹೋಗು. ಹೋಮ್ವರ್ಕ ಬರೀ ಅಂದ್ರೆ ನಿದ್ದೆ ಬರ್ತಲ್ಲ ಅಪ್ಪನಿಗೆ. ನೋಡಿ ರಾತ್ರಿ ಕುಡಿಯಾಕೆ ನೀರು ವ್ಯವಸ್ಥೆ ನಮ್ಮ ಶ್ರಾವಣಿದು. ಕದ ಹಾಕೊಂಬ ಯಾವ ಮೂನೆ ಎಣ್ಣೆ ಹಾಕಿದಲ್ಲಿ ಮ್ಯಾಗ ಇಟ್ಟಿನಿ. ಕದ ಹಾಕೊಂಬ. 9:30 ಆಯ್ತು. 9:15 ಆಯ್ತು ರೀ. ನಮ್ಮ ಮ್ಯಾಕೆ ಹೋಗೋರಾಗ 9:30 ಆಗತ್ತೆ ರೀ. ಬರೀ ಇವ್ರಿಗೆ ಹಾಸಿ ಮನಗಿಸ್ತೀನಿ. ಏನು ಕಿವಿ ತಿಕ್ತಾನ ಎಣ್ಣೆ ಕಾಸಾರ ಹಾಕಿ ನಡಿ. ನೋಡ್ರಿ ಮುಂಜಾನೆ ಉಂಡಿದ್ದೆ ನಾನು ಕೂಡ ಫುಲ್ ಹಸು ಆಗಿತ್ತು. ಶ್ರಾವಣ್ ಕುಮಾರ ಶ್ರಾವಣಿ ಸಾಲಿಂತ ಬಂದ್ಮ್ಯಾಗ ಊಟ ಮಾಡಿದ್ದಿಲ್ಲ. ಬ್ರೆಡ್ಡು ಜಿಲೇಬಿ ಇದ್ದು ಎಲ್ಲ ತಿಂದಿದ್ರು. ಅದಕ್ಕೆ ಸುಮ್ಮ ಮುಂಜಾನೆ ರೊಟ್ಟಿ ಪಲ್ಯ ಮಾಡಿದೆ. ಮತ್ತು ಈಗ ರೊಟ್ಟಿ ಪಲ್ಯ ಅಂದರೆ ಮಕ್ಕಳಿಗೆ ತಿನ್ನೋಕೆ ಬೋರ್ ಆಗುತ್ತೆ ರೀ ಅವಕ್ಕೆ. ಹಿಂಗಾಗಿ ಅವಲಕ್ಕಿ ಸುಸ್ಲ ಮಾಡ್ಕೊಂಡೆ ಉಂಡ್ರು. ಅವರು ಹಾಸಿ ಕೊಡುವಾಗ ಶ್ರಾವಣಿ ಹೋಗ್ಯಾಳ. ಶ್ರಾವಣ ಮತ್ತು ಇಲ್ಲೇ ಮುಕ್ಕೊಂಡು ಒತ್ಕೊಂಡು ಹೋಗ್ಬೇಕು, ಮ್ಯಾಕ್ ಹತ್ತಬೇಕು. ಬರ್ರಿ ಈ ವಿಡಿಯೋಗೆ ಎಂಡ್ ಮಾಡ್ತೀನಿ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಗುಡ್ ನೈಟ್.